ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಷ್ಟು ದಿನ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ಯಾ? ಹೇ ಮಿಸ್ಟರ್, ಯಾರೋ ನೀನು? ನಾನ್ಯಾಕೆ ತಪ್ಪಿಸ್ಕೋಬೇಕು? ನೀನಿದ್ಯಲ್ಲ, ಅವಳೆಲ್ಲಿ? ಅವಳು ಅಂದ್ರೆ ಅವನಿ. ಯಾರದು? ಏಯ್, ಅವನಿ ಎಲ್ ಬಚ್ಚಿಟ್ಟಿದ್ಯಾ ಅಂತ ಹೇಳು. ನನ್ ಜೊತೆ ನಾಟಕ ಆಡ್ಬೇಡ. ನೀವು ಯಾರು ಅನ್ಕೊಂಡು ನನ್ನನ್ನು ಕೇಳ್ತಾ ಇದ್ದೀರಾ? ಬಿಹೇವ್ ಯೋರ್ ಸೆಲ್ಫ್. ಏನಾಯ್ತು ಸುರೇಂದ್ರ? ಯಾಕಂಗ್ ಸಡನ್ ಆಗಿ ಬಂದೆ? ನಾನು ಅವನಿನ್ ನೋಡ್ದೆ ಕಣೋ. ವಾಟ್? ಹೌದು ಕಣೋ, ಅವನಿ ಚೆನ್ನೈಯಲ್ಲಿದ್ದಾಳೆ ಅಂತ ವಿನಯ್ ನಮ್ಗೆ ಹೇಳಿದ್ನಲ್ಲ, ಅದು ರಾಂಗ್ ಇನ್ಫಾರ್ಮೇಶನ್. ಅವನಿ ಈ ಜಾಗದಲ್ಲೇ ಇದ್ದಾಳೆ. ನನ್ನನ್ನು ನೋಡಿದ್ಲು, ನಾನು ಅವಳು ನೋಡಿದ್ದೆ ಓಡೋದ್ಲು. ನಾನು ಹುಡುಕ್ತಿರೋಳು ನನ್ನ ಸುತ್ತಾನೆ ವೈಫೈ ಆಗಿ ತಿರುಗ್ತಿರೋ ಹಾಗೆ ಅನಿಸ್ತಿದೆ ಅಂತ ಅವಾಗಲೇ ಹೇಳಿದ್ನಲ್ಲ. ಸರಿಯಾಗಿ ಅದೇ ನಡೀತಿದೆ. ಸುರೇಂದ್ರ, ನೀನ್ ಎವ್ರಿ ಸೆಕೆಂಡ್ ಈ ಅವನಿ ಬಗ್ಗೆ ಯೋಚನೆ ಮಾಡ್ತೀಯಲ್ವಾ, ಅದಕ್ಕೆ ಈ ತರ ಭ್ರಮೆ ಆಗ್ತಿರೋದು. ನಂದು ಭ್ರಮೆ ಅಲ್ಲ ಕಣೋ, ಇಟ್ಸ್ ರಿಯಲ್. ನೋ, ಇದು ಭ್ರಮೆನೆ. ಇಲ್ಲ ಅಂದ್ರೆ ನಿನ್ನಿಂದ ಹೇಗೆ ತಪ್ಪಿಸ್ಕೊಂಡ್ಲು? ಹೋಗೋಣ ಬಾ ಬಾ.
ಅದು ಸ್ಕೂಲ್ ಮಕ್ಕಳಿಗೆ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅಕ್ಕ, ಕೈಗೆ ಈ ಗಾಯ ಏನಕ್ಕ? ಸ್ಕೂಲ್ ಗೇಟ್ ಹಾಕ್ತಿರ್ಬೇಕಾದ್ರೆ ಕೈ ಸಿಕ್ಕಾಕೊಳ್ತು ಅಷ್ಟೇ. ಅಮ್ಮ ಹೇಳಿದ್ದು ನಿಜಾನಾ? ಹೌದು ಚಿಕ್ಕಮ್ಮ. ಅಮ್ಮ, ಕೆಲಸ ಆಗೋಯ್ತಮ್ಮ. ಏನು ಇವತ್ತೆಲ್ಲ ಕೆಲಸ ತುಂಬಾ ಅರ್ಜೆಂಟಲ್ಲಿ ಮಾಡಿ ಮುಗಿಸಿದ್ಯಾ? ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಮ್ಮ. ಏನು ಅಷ್ಟೊಂದು ಅರ್ಜೆಂಟು? ಮಗುಗ್ ಜ್ವರ ಬಂದಿದ್ಯಮ್ಮ, ಮೈ ಸುಡ್ತಿದೆ. ಆಗ್ಲೇ ಈ ವಿಷಯನ ಫೋನಲ್ಲಿ ಹೇಳಕ್ ಪ್ರಯತ್ನ ಪಟ್ಟೆ. ನೀವು ಕೋಪದಲ್ಲಿದ್ದು ಕೇಳಿಸ್ಕೊಳ್ಳಿಲ್ಲ. ಸರಿ ಸರಿ ಹೋಗು. ಅಮ್ಮ, ಏನು? ಹಾಸ್ಪಿಟಲ್ ಖರ್ಚಿಗೆ ದುಡ್ಡಿಲ್ಲ. 1,000 ದುಡ್ಡಿದ್ರೆ ಕೊಡಿ ಅಮ್ಮ. ಈಗೇನು ಕೇಳಬೇಡ. ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಮ್ಮ. ಮೊನ್ನೆ ಅರ್ಜೆಂಟ್ ಅಂತ 1,000 ತಗೊಂಡೆ, ಮತ್ತೇನು ವ್ರತ ಮಾಡ್ತೀನಿ ಅಂತ 5,000 ತಗೊಂಡೆ. ನಿಮ್ಮ ಸ್ಥಾನಮಾನಕ್ಕೆ ಮಾಡದೇ ಇದ್ರು ನನ್ನ ತೃಪ್ತಿಗೋಸ್ಕರ ಇಷ್ಟು ಮಾತ್ರ ಮಾಡಲಿಲ್ಲ ಅಂದರೆ ಹೇಗಪ್ಪ? ನೀನು ಕೇಳಿದಾಗ್ಲೆಲ್ಲ ಕೊಡಕ್ಕಾಗಲ್ಲ. ಈಗಲೇ ತುಂಬ ಕೊಟ್ಬಿಟ್ಟಿದ್ದೀನಿ. ನಾನು ಇನ್ನೊಂದ್ಸಲ ಕೇಳಲ್ಲಮ್ಮ, ಇದೊಂದು ಸರಿ ಕೊಡಿ. ಕೇಳೋ ಪ್ರತಿ ಸಾರಿನೂ ಇದೇ ಮಾತು. ನಿನಗೆ ಹೀಗೆ ಕೊಡ್ತಾ ಹೋದ್ವಿ ಅಂದ್ರೆ ನಿನ್ನ ಹಾಗೆ ಬೇರೆಯವ್ರ ಮನೇಲಿ ಕೆಲಸ ಮಾಡೋ ಗತಿ ಬರುತ್ತೆ ಅಷ್ಟೇ. ನಿಜವಾಗ್ಲೂ ಇನ್ಯಾವತ್ತೂ ಕೇಳಲ್ಲಮ್ಮ. ಮಾಡಿದ್ದಕ್ಕೆ ಮಾತ್ರ ಕೊಡ್ತೀನಿ, ನಾಳೆ ಅಡ್ವಾನ್ಸ್ ಅಂತ ಕೊಡೋದಿಲ್ಲ. ಇನ್ನು ನನಗೆ ಹಿಂಸೆ ಕೊಡದೆ ಇಲ್ಲಿಂದ ಹೊರಡು ಸುಜಾತ. ಹೇಳ್ತಿರೋದು ನಿನಗೆ, ಹೊರಡು. ಅದಲ್ಲ, ಹೋಗು ಅಂದಲ್ಲ. ಯಾವಾಗ ಬೇಕೋ ಆವಾಗ ದುಡ್ಡು ಕೇಳ್ತಾರೆ. ದುಡ್ಡೇನಾದ್ರೂ ಗಿಡದಲ್ಲಿ ಬೆಳೆಯುತ್ತೋ ಏನೋ. ಅಕ್ಕ, ಅವನಿ, ನೀನೇನಿಲ್ಲಿ? ನನ್ ವಿಷಯ ಬಿಡು, ನೀನೇನಿಲ್ಲಿದ್ಯಾ? ಈ ಮನೆಯಿಂದ ಬರ್ತಿದ್ಯಲ್ಲ? ಅದಾ, ಅದು 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 ಆ ಗೊತ್ತಿರೋರ್ ಮನೆ ಇದು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಷ್ಟು ದೊಡ್ಡ ಮನೆ ವ್ಯಕ್ತಿಗಳ ಜೊತೆ ನಿಂಗ್ ಪರಿಚಯ ಇದೆ ಅಂತ ನಾನ್ ಚಿಕ್ಕವಳಿದ್ದಾಗ್ಲಿಂದ ನೋಡಿಲ್ವಲ್ಲ ಅಕ್ಕ? ಪರಿಚಯಕ್ಕೆ ಚಿಕ್ಕವರು ದೊಡ್ಡವರು ಅಂತ ಏನಿದೆ? ನೀನ್ ಕೆಲ್ಸ ಮಾಡ್ತಿರೋ ಸ್ಕೂಲ್ ಇದೇನಾ? ಕೈಗೆ ಗಾಯ ಏನು ಅಂತ ಕೇಳಿದಾಗ ಸ್ಕೂಲ್ ಗೇಟಿಗೆ ಸಿಕ್ಕಾಕೊಳ್ತು ಅಂತ ಹೇಳ್ದೆ. ಅದು ಈ ಗೇಟಾ? ಸ್ಕೂಲು ಹಿಂದಿನ ಬೀದಿನಲ್ಲೇ ಇದೆ ಅವನಿ. ಇದು ಟೀಚರ್ ಅವ್ರ ಮನೆ. ನಾನು ಅದಕ್ಕೆ ಬಂದೆ. ನನ್ನ ಅಕ್ಕನ್ನ ಒಬ್ರು ಮನೇಲಿ ಕೆಲಸದೊಳಗ್ ನೋಡ್ತೀನಿ ಅಂತ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ಅಕ್ಕ. ಆ ಸುರೇಂದ್ರ ಹಿಂಬಾಲಿಸ್ತಿದ್ರೆ ಬಂದು ಈ ಮನೇಲಿ ಬಚ್ಚಿಟ್ಕೊಂಡೆ. ಅಕ್ಕ ಬಚ್ಚಿಟ್ಟಿರೋ ನಿಜಾನ ತಂಗಿ ಗೊತ್ತಾಗೋ ಹಾಗೆ ಮಾಡೋಕೆ ದೇವ್ರು ಹಾಗೆ ಮಾಡ್ದ ಅನ್ಕೊಂತಾ ಇದ್ದೀನಿ. ಹೃದಯ ಚೂರಾಗೋ ಹಾಗೆ ನಿಜಾನ ಮಾತಾಡೋ ನಿನ್ನಂಥವ್ರು ಸುಳ್ಳು ಹೇಳಿದ್ರೆ
ಗೋಡೆ ಕಡ್ದ ಹಾಗೆ ಇರೋದಿಲ್ಲ ಅಕ್ಕ. ಸುಳ್ಳು ಹೇಳಿ ಮಾತು ತಪ್ಪಿಸ್ಕೊಂಡ್ರು ನಿಜಾನ ಕಣ್ಣು ಕಂಡು ಹಿಡಿಯುತ್ತೆ. ಮಗಳ ಕೈಯಲ್ಲಿ ಕೂಡ ಸುಳ್ಳು ಹೇಳ್ಸೋ ಅಂತ ಕರ್ಮ ನಿನಗೇನಕ್ಕ? ತಂಗಿ ಮುಂದೆ ತಲೆ ತಗ್ಗಿಸ್ಕೊಳ್ಳೋ ಸ್ಥಿತಿನಲ್ಲಿ ನೀನಿಲ್ಲ ಅಕ್ಕ. ನಿಂಗೇನ್ ಕಷ್ಟ ಬಂದ್ರು ನನ್ನ ಹತ್ರ ಹೇಳು ಅಂತ ಹೇಳಿದ್ದೆ, ಯಾಕೆ ಹೇಳಲಿಲ್ಲ ಅಕ್ಕ? ನನ್ನ ತಂಗಿ ಕಷ್ಟಗಳು ತೀರೋಯ್ತು ಅನ್ನೋ ಖುಷಿಯಲ್ಲಿದ್ದೆ. ನನ್ನ ಕಷ್ಟನ ನಿನಗೆ ಹೇಳಿ ನಿನಗೆ ಹೇಗೆ ನೋವು ಮಾಡೋಕ್ಕಾಗತ್ತೆ? ಅಕ್ಕ ತಂಗಿನ ಮೀರಿರೋ ಸ್ನೇಹಿತರು ಇರೋದಿಲ್ಲ ಅಂತಾರೆ. ಸಂಕೋಚ ಇಲ್ದೇನೆ ನಿನ್ನ ಹತ್ರ ಪ್ರತಿ ವಿಷಯ ಹೇಳ್ಕೊಂಡೆ ನಾನು. ಈ ವಿಷಯ ಹೇಳೋದಕ್ಕೆ ಮನಸ್ಸೇ ಬರಲಿಲ್ಲ. ಶ್ರೀಮಂತ ಅಲ್ದೇ ಇದ್ರು ಹೆಂಡತಿ ಮಕ್ಳಿಗೆ ಊಟ ಹಾಕೋ ಗಂಡ ಸಿಕ್ಕಿದ್ರೆ ಹೆಣ್ಣು ಸಂಸಾರನ ಸರಿದೂಗಿಸ್ತಾಳೆ. ನಿಮ್ ಭಾವ ಜವಾಬ್ದಾರಿ ಇಲ್ದೇ ಇರೋನಾಗಿದ್ದಕ್ಕೆ ನನ್ಗೆ ಗತಿ ಬಂದಿದೆ. ನಿನ್ ಕಷ್ಟಗಳು ಪರಿಹಾರ ಆಗೋ ಮಾರ್ಗದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಸೌಮ್ಯಂಗೆ ಜ್ವರ ಅಂದೆ ಅಲ್ವಾ? ಮನೆಗೆ ಹೋಗೋಣ ಬಾ ಅಕ್ಕ. ಕಡಿ ಪಕ್ಷ ಏನಾದ್ರೂ ಕುಡ್ಸಿದ್ಯಾ ಅವಳಿಗೆ? ಕೇಳಿದ್ರೆ ಏನು ಬೇಡ ಅನ್ಲು ಅವನಿ. ಅದು ಅಲ್ಲದೆ ಬೆಳಗ್ಗೆ ಅವಸರದಲ್ಲಿದ್ದೆ, ನಾನೇನು ಮಾಡಕ್ಕಾಗಿಲ್ಲ. ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆಗ್ಬಾರ್ದೇನಾದ್ರೂ ಆಗತ್ತೆ. ಸರಿ, ನಾನೀಗ್ಲೇ ಬರ್ತೀನಿರು. ಎಲ್ಲಿಗೆ? ವಸಂತಿ ಹತ್ರನೋ ನೀಲ್ವೇಣಿ ಹತ್ರನೋ ಹೋಗಿ ದುಡ್ಡು ಕೇಳ್ಕೊಂಡು ಬರ್ತೀನಿ. ಇರು. ಅಕ್ಕ ಇರು, ದುಡ್ಡು ಬೇಕು ಅಷ್ಟೇ ಅಲ್ವಾ? 1 ನಿಮಿಷ ಇರು. ಏನ್ ಮಾಡ್ತಿದ್ಯಾ? ಹೇಳ್ತೀನಿ 1 ನಿಮಿಷ. ಈ ಮಂತ್ ನಮಗೆ ತುಂಬಾ ದೊಡ್ಡ ಟಾರ್ಗೆಟ್ ಇದೆ. ಸೊ ಎಲ್ಲರೂ ಸೇರಿ ಹಾರ್ಡ್ ವರ್ಕ್ ಮಾಡಬೇಕು. ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಕ್ಕ. ಶ್ರೀಕರ್ ಅವ್ರನ್ನ ಕೇಳೋದು ಕರೆಕ್ಟ್ ಅಲ್ಲ ಅವನಿ. ನಾನ್ ತಗೊಂಡ್ ಬರ್ತೀನಿ ಇರು. ಅಕ್ಕ ಈಗಲೇ ಬರ್ತೀನಿ. 500-1000 ಹೊಂದ್ಸೋದಕ್ಕಾಗತ್ತೆ, ಜಾಸ್ತಿ ಆಗಲ್ವಲ್ಲ ಅಕ್ಕ? ಅದಕ್ಕಿಂತ ಅಗತ್ಯ ಏನಿರತ್ತೆ? ಮೊದ್ಲೊಂದ್ಸಲ ಡೆಂಗ್ಯೂ ಬಂದಾಗ 5,000ಕ್ಕೂ ಹೆಚ್ಚಾಗಿತ್ತು. ಒಂದ್ ವೇಳೆ ಅಡ್ಮಿಟ್ ಆಗ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಕ್ಕ. ಈ 1 lakhನ ನನ್ನ ಅಕೌಂಟಿಗೆ ಡೆಪಾಸಿಟ್ ಮಾಡ್ತೀಯಾ ಪ್ಲೀಸ್? ಏನ್ ಯೋಚನೆ ಮಾಡ್ತಿದ್ಯಾ?
10,000 ಇಟ್ಕೊಳಕ್ಕ. ಇಷ್ಟು ದುಡ್ಡು ನಿನ್ಗೆಲ್ಲಿಂದ ಬಂತು? ಮನೆಯವ್ರದ್ದು. ಮನೆಯವ್ರದಾ? ಅಯ್ಯೋ ಬೇಡ ಅವನಿ. ಅಕ್ಕ, ನಾನು ಅದನ್ನ ನೋಡ್ಕೊಂತೀನಿ ತಗೋ. ನಿನ್ ಪರಿಸ್ಥಿತಿನೇ ಆ ಮನೇಲಿ ಅಷ್ಟ ಕಷ್ಟ ಇದೆ. ಇಂಥ ವಿಷಯಗಳಲ್ಲಿ ಊಹಿಸ್ತಿರೋದೇ ನಡೆಯುತ್ತೆ. ಮನುಷ್ಯನ್ ಸುತ್ತ ದುಡ್ಡು ಓಡಾಡೋ ಕಾಲ ಹೋಗಿ ಆ ದುಡ್ಡು ಸುತ್ತ ಮನುಷ್ಯ ಓಡಾಡೋ ಕಾಲದಲ್ಲಿ ಬದುಕ್ತಿದೀವಿ. ನನ್ ಮಾತ್ ಕೇಳು, ನೀನ್ ಇದನ್ ತಗೋ. ಅಕ್ಕ, ಅದೇನಿದ್ಯೋ ನಾನ್ ನೋಡ್ಕೋತೀನಿ. ಅಕ್ಕ, ನಾನೇ ಏನೋ ಒಂದು ಹೇಳ್ಕೊಂತೀನಿ. ನೋಡವ್ನಿ, ಈ ಕಾಗದಗಳಿಗೆ ಬಾಯಿಲ್ದೇ ಇದ್ರು ಎದುರುಗಡೆ ಇರೋರ್ನ ಬಾಯಿಗೆ ಬಂದ ಹಾಗೆ ಮಾತಾಡ್ಸೋ ಶಕ್ತಿ ಇದೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಅಕ್ಕ, ನೀನೇ ನನ್ನ ಅರ್ಥ ಮಾಡ್ಕೋ. ತಡ ಮಾಡ್ದೇನೆ ಮೊದಲು ಸೌಮ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು. ನನ್ನ ಕೆಲಸನೆಲ್ಲ ನೋಡ್ಕೊಂಡು ಮನೆಗೆ ಹೋಗಿ ಫೋನ್ ಮಾಡ್ತೀನಿ, ಸರಿನಾ? ಇನ್ನೇನು ಯೋಚನೆ ಮಾಡಬೇಡ. ಸೌಮ್ಯ, ಎದ್ದೇಳು, ನಿಧಾನ. ಅವನಿ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನು ಯಾಕೆ ಬಂದಿಲ್ಲ ಬಾಮೈದ? ಅದೇ ಅರ್ಥ ಆಗ್ತಿಲ್ಲ ಭಾವ. ಏನಾಯ್ತು ಬಾಮೈದ? ಮೆಸೇಜ್ ನೋಡಿ ಅಷ್ಟು ಶಾಕ್ ಆದೆ? ಲಾವಣ್ಯ, ಲಾವಣ್ಯ, ಹೊರಗಡೆ ಬಾ ಒಂದ್ಸಲ. ನನಗೆ ಟೆನ್ಷನ್ ಕೊಟ್ಟು ಸಾಯಿಸ್ಬೇಡ. ಏನಾಯ್ತು ಅಂತ ಹೇಳು. ಅವಳು ಬಂದ ಮೇಲೆ ಹೇಳ್ತೀನಿ. ಲಾವಣ್ಯ, ಎಲ್ಲಿಂದ ಬರ್ತಿದ್ದೀಯೋ? ಆಫೀಸಿಂದ. ಒಳ್ಳೆಯವಳನ್ನೇ ಕರ್ಕೊಂಡು ಬಂದು ಮನೇಲಿ ಇಟ್ಟಿದ್ಯಾ ಕಣೋ. ಯಾರ ಬಗ್ಗೆ ಮಾತಾಡ್ತಿದೀಯಾ? ಇನ್ಯಾರ ಬಗ್ಗೆ? ಸ್ಪೆಷಲ್ ಗೆಸ್ಟ್ ಅವನಿ ಬಗ್ಗೆ. ಏನಾಯ್ತು ಹೇಳೋ? ಏನಾಯ್ತು ಮಗನೇ? ನಿಮ್ ಚಿಕ್ಕ ಮಗ ಮನೆ ಕರ್ಕೊಂಡು ಬಂದಿರೋ ಹುಡುಗಿ ಇಂಥ ಕೆಲಸ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡಿದ್ಲು ರೀ? ಏನಾಯ್ತು ಅಂತ ಹೇಳೋ? ಅವನಿ ರೇಷನ್ ತಗೊಂಡ್ ಬರೋದಕ್ಕೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ನನ್ನ ಅಕೌಂಟಿಗೆ ಡೆಪಾಸಿಟ್ ಮಾಡುವಂತ 1 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಅವಳು 90,000 ರೂಪಾಯಿ ಹಾಕಿ 10,000 ಹಾಕಿಲ್ಲ. ಇಲ್ಲೋಡಿ, ಈಗಷ್ಟೇ ಮೆಸೇಜ್ ಬಂದಿದೆ. ಅವ್ರ ಪರ್ಮಿಷನ್ ತಗೊಳ್ದೇನೆ ಅವ್ರ ದುಡ್ಡನ್ನು ಉಪಯೋಗಿಸ್ಬಿಟ್ಟೆ. ಈಗ ಅವ್ರು ಏನ್ ಅನ್ಕೊಂತಾರೋ ಏನೋ. ತರಕಾರಿ ತಗೊಂಡ್ ಬಾ ಅಂತ ದುಡ್ಡು ಕೊಟ್ಟಿದ್ವಿ. ಕಾಸ್ಮೆಟಿಕ್ಸ್ ತಗೊಂಡ್ ಬಾ ಅಂತ ದುಡ್ಡು ಕೊಟ್ಟಿದ್ವಿ. ನನ್ನ ಹೇರ್ಗೆ ಕಲರ್ ತಗೊಂಡ್ ಬಾ ಅಂತ ದುಡ್ಡು ಕೊಟ್ಟಿದ್ವಿ. ಆ ದುಡ್ಡನ್ನ ಏನ್ ಮಾಡಿದ್ಲೋ ಏನೋ. ಆ ಕೆಲ್ಸ ಎಲ್ಲ ಅವನಿಗೆ ಯಾಕೆ ಹೇಳಿದ್ರಿ? ಅವಳೇ ಹೋಗ್ತೀನಿ ಅಂದಿದ್ದಮ್ಮ. ಯಾರು ಹೋಗಕ್ ಹೇಳಿದ್ದು ಅನ್ನೋದು ಸಮಸ್ಯೆ ಅಲ್ಲ ಅತ್ತೆ. ನನ್ ಗಂಡನ್ ದುಡ್ಡಲ್ಲಿ 10,000 ಏನಾಯ್ತು ಅನ್ನೋದು. ಯಾಕೆ ಚಿಂತೆ ಮಾಡ್ತೀರಾ? ಅವಳು ಬಂದ ಮೇಲೆ ಕೇಳೋಣ ಬಿಡಿ. ಆ ಅವನಿನ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅವಸರ ಪಟ್ಟು ಏನೇನೋ ಮಾತಾಡ್ಬೇಡ ಅಣ್ಣ. ನಾನೇನು ಅವಸರ ಪಡ್ತಾ ಇಲ್ಲ, ಇರೋದನ್ನೇ ಅಂದಿದ್ದು. ನನ್ನ ದುಡ್ಡು 10,000 ಅವಳು ತಗೊಂಡಿದ್ದಾಳೆ. ಅಣ್ಣ, ಏ ರಾಧಾ, ನಿಜ ತಿಳ್ಕೊಳ್ದೆ ಹಾಗೆಲ್ಲ ಮಾತಾಡಬಾರ್ದು ಕಣೋ. ನನ್ನ ಹತ್ರ ಆಧಾರ ಇದೆ ಅಪ್ಪ. ಇನ್ನೇ ನಿಜ ಗೊತ್ತಾಗ್ಬೇಕು. ದೊಡ್ಡ ಕಳ್ಳಿ ಅನ್ಸುತ್ತೆ ಅವಳು.